ಅಂದರೆ ಏನೂ ಆಗಬಾರ್ದು ಅಂತ. ಎಲ್ಲಿ ಈ ಥರ ಇದು ಅಫೆಕ್ಟ್ ಆಗಿಬಿಟ್ಟಿರುತ್ತೋ ಅಲ್ಲಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಘಾಟು ರಸ ಮಾಡಿಕೊಂಡು ಸ್ಪ್ರೇ ಮಾಡಿದ್ರೆ ಸರಿಯಾಗುತ್ತೆ. ಇದು ನಮ್ಮ ಅಡಿಕೆ ಗಿಡಕ್ಕೆ ಪಶ್ಚಿಮದಲ್ಲಿ ಸಂಗಾತಿ ಗಿಡವಾಗಿದೆ. ತುಂಬ ಚೆನ್ನಾಗಿದೆ, ಹಾಕಿರೋದೆಲ್ಲ ಐಡಿಯಾ ಚೆನ್ನಾಗಿದೆ. ಇದು ಎತ್ತರ ಬೆಳೆದಷ್ಟು ನೋಡಿ, ಇಲ್ಲಿ ಬಿಸಿಲು ನೋಡಿ ಮಿತ್ರ, ಇಲ್ಲಿ ಬಿಸಿಲು ಬೀಳ್ತಾ ಇದೆ. ಇವಾಗ ಇದೆಯಾ ಕ್ಯಾಮ್ರಾ? ಬೀಳ್ತಾ ಇದೆ ಬಿಸಿಲು. ವೆನ್ ದಿಸ್ ಗ್ರೋಸ್ ಇಟ್ ಕ್ರಿಯೇಟ್ ಶೇಡ್ ಫಾರ್ ದಿಸ್. ನೌ ದಿಸ್ ಪ್ಲಾಂಟ್ ಈಸ್ ರಿಸೀವಿಂಗ್ ವೆಸ್ಟರ್ನ್ ಸನ್ಲೈಟ್. That's the reason we will say this larger leaves companion plant should be on the western side. So when this grows and have a larger shade created, that will protect this areca plant. So this is a companion plant for this areca called Indian coral or Erythrina indica. So that's good. The decision is good, but this has got some challenge today. But it will recover. No, younger leaves are good, so it will recover, not a problem. Sir, ಈಗ ಏನಕ್ಕೆ ಪಿಸರೆ ಈ ಥರ ಆಗಿದೆ? ಅದು ಒಂದು ಏಜು, ಅದು ಹಳೆ ಗರಿ ಹೋಗ್ತಾ ಇದೆ, ಅದೊಂದು ಏಜಿಂದನೂ ಹಂಗಾಗುತ್ತೆ ನೋಡಿ ಎಲ್ಲ ಆಗರಿಗಳಲ್ಲಿ. ಮತ್ತು ಇದಕ್ಕೂ ಇದು ಬಿಳಿ ಏನು ಅಂತೀವಿ, ವೈಟ್ ಹಿಂಭಾಗದಲ್ಲಿ ಬಂದಿರುತ್ತೆ, ಇಲ್ಲೆಲ್ಲ ಇರುತ್ತೆ ಬೆಳ್ಳಿಗೆ ಈ ಥರ. ಇದು ಈ ಬಿಳಿ ಹೇನುಗಳಿದ್ರೂ ಅದು ರಸ ಹಿರ್ಕೊಂಡು ಬೇಗ ಗಿಡ ಇದಾಗುತ್ತೆ. ಬಟ್ ಇದ್ರ ತೊಂದರೆ ಇಲ್ಲ. ಇದು ನಮ್ಮ ತೆಂಗಿನ ಗಿಡಕ್ಕೆ ಏನು ಸಪೋರ್ಟ್ ಕೊಡಬೇಕು ಕೊಟ್ಬಿಟ್ಟಿದೆ. ಹೌದು ಸರ್. ಇದು ಉದುರಿ ಹೋಗೋ ಎಲೆನೇ. ಹೌದು ಸರ್. ಬಟ್ ಬಿಳಿ ಹೇನು ಬಂದಿರೋದ್ರಿಂದ ಬರುತ್ತೆ. ನೀವೇನು ಗಮನಿಸಬೇಕು ನೋಡಿ, ಹೊಸ ಚಿಗುರು ಬಂದಿದೆಯಲ್ಲ ಇದು, ಇದರಲ್ಲಿ ಆ ಬಿಳಿ ಏನಿದೆ ಅಂತ ನೋಡಬೇಕು. ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ, ಇದು ಆರೋಗ್ಯವಾಗಿದೆ. ಸೊ ಇದರಲ್ಲಿ ಈ ಭಾಗದಲ್ಲಿ ಇರುತ್ತೆ, ಎಲೆಯ ಒಳಭಾಗದಲ್ಲಿ ಇಲ್ಲಿ ಇರಬಾರ್ದು ಬಿಳಿ ಏನು. ನೋಡಿ ಈ ಥರ ಇದು ಮಳೆ ಬಂದರೆ ಹೊರಟೋಗುತ್ತೀವಲ್ಲ, ನ್ಯಾಚುರಲ್ ಕಂಟ್ರೋಲ್ ಆಗುತ್ತೆ. ಇದಿದ್ರೆ ಏನಾಗುತ್ತೆ ಅಂದರೆ ಈ ಥರ ಗರಿ ಕ್ರಮೇಣ ಸೋಲುತ್ತೆ. ಬಟ್ ನಮ್ಮದು ಹೊಸ ಸುಳಿ ಹಿಂಗೆ ಚೆನ್ನಾಗಿ ಬರ್ತಿರೋದ್ರಿಂದ ಹೌದು ಸರ್, ನೋ ಪ್ರಾಬ್ಲಮ್.